ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ. ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆರ್ಟೆಕ್ ಬೈ ಪೂಜಾಗೆ ಸ್ವಾಗತ ಮಾಡುತ್ತೇನೆ. ಇವತ್ತಿನ ವಿಡಿಯೋನಲ್ಲಿ ನಾವು ಪೇಂಟಿಂಗ್ ಮಾಡುವ ಮೊದಲು ಬ್ಯಾಕ್ಗ್ರೌಂಡನ್ನು ಹೇಗೆ ಬ್ಲೆಂಡ್ ಮಾಡಬೇಕು ಅಂತ ನೋಡೋಣ. ಹಾಗೆ ಯಾವ್ಯಾವ ಥರ ಬ್ಯಾಕ್ಗ್ರೌಂಡನ್ನು ಯೂಸ್ ಮಾಡ್ಬೋದು ಅಂತ ಕೂಡ ನೋಡೋಣ. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ನಾನಿಲ್ಲಿ ಗ್ರೀನ್, ರೆಡ್ ಮತ್ತು ಬ್ಲೂ ಕಲರ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3 ಟೈಪ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಫಸ್ಟ್ ಗ್ರೀನ್ ಕಲರ್ಗೆ ಜಾಸ್ತಿ ವಾಟರನ್ನು ಮಿಕ್ಸ್ ಮಾಡಿದ್ದೀನಿ. ಸೊ ನೀವು ಈಗ ನೋಡಬಹುದು ಹೇಗೆ ಜಾಸ್ತಿ ವಾಟರ್ ಆ್ಯಡ್ ಮಾಡಿದ್ರೆ ಕಲರ್ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪ್ಯೂರ್ ಗ್ರೀನನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ರೆಡ್ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಓನ್ಲಿ 1 ಡ್ರಾಪ್ ವಾಟರನ್ನು ಮಿಕ್ಸ್ ಮಾಡಿದ್ದೀನಿ. ಸೊ ಇದು ಕಲರ್ಸ್ ಅಪ್ಲೈ ಮಾಡುವಾಗ ಈಸಿ ಆಗುತ್ತೆ. ನೆಕ್ಸ್ಟ್ ನಾನು ಬ್ಲೂ ಕಲರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ವಾಟರನ್ನು ಆ್ಯಡ್ ಮಾಡಿಲ್ಲ. ನೀವು ನೋಡ್ಬೋದು ನನಗೆ ಸ್ವಲ್ಪ ಡಿಫಿಕಲ್ಟಿ ಆಗ್ತಿದೆ, ಅದಕ್ಕೆ ನಾನು ಸ್ವಲ್ಪನೇ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಈ ವಾಟರ್ ರೆಡ್ ಕಲರ್ಗೆ ನಾನು ಎಷ್ಟು ವಾಟರ್ ಆ್ಯಡ್ ಮಾಡಿದೆ ಅದರಿಂದ ಸ್ವಲ್ಪ ಕಡಿಮೆ ಇದೆ. ಸೊ ನಾನೀಗ ಕಲರ್ಸ್ಗಳನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಬ್ಲೆಂಡಿಂಗ್ 1, 2 ಆ್ಯಂಡ್ 3 ಪಾರ್ಟ್ಗಳನ್ನು ನೋಡಿಲ್ಲ ಅಂದರೆ ಅದನ್ನು ನೋಡಿ ನಿಮಗೆ ಬ್ಲೆಂಡಿಂಗ್ ಮಾಡೋದು ಹೇಗೆ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಈಗ ನಾನು ಬ್ಲೆಂಡಿಂಗ್ ಮಾಡುವಾಗ ಬ್ಲೂ ಕಲರ್ ಡ್ರೈ ಆಗಿಬಿಟ್ಟಿದೆ. ಬಿಕಾಸ್ ನಾನಲ್ಲಿ ಕಡಿಮೆ ವಾಟರ್ ಯೂಸ್ ಮಾಡಿದ್ದೆ. ಹಾಗೆ ನಾವು ಪೋಸ್ಟರ್ ಕಲರ್ಗಳನ್ನು ಯೂಸ್ ಮಾಡುವಾಗ ಅವು ಬಹಳ ಜಲ್ದಿನೇ ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ವಾಟರ್ನ ಮಿಕ್ಸ್ ಮಾಡಬೇಕಾಗತ್ತೆ ಕಲರ್ಸ್ಗಳಿಗೆ. ಹಾಗೆ ನೀವು ಜಾಸ್ತಿ ವಾಟರ್ನ ಕೂಡ ಆ್ಯಡ್ ಮಾಡಬೇಡಿ. ಕರೆಕ್ಟ್ ಪ್ರಪೋರ್ಷನ್ ಆಗಿ 1 or 2 ಡ್ರಾಪ್ ವಾಟರನ್ನು ಅಷ್ಟೇ ಯೂಸ್ ಮಾಡಿ ಕಲರ್ಸ್ಗಳಿಗೆ. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬ್ಲೂವನ್ನು ಅಪ್ಲೈ ಮಾಡ್ತಿದ್ದೀನಿ ಬ್ಲೂ ಕಲರ್ ಮೇಲೆ. ಸೊ ದಟ್ ಕಲರ್ ಸ್ವಲ್ಪ ವೆಟ್ ಆಗುತ್ತೆ. ಹಾಗೆ ಬ್ಲೆಂಡಿಂಗ್ ಮಾಡುವಾಗ ಈಸಿಯಾಗಿ ಕಲರ್ಸ್ಗಳು ಬ್ಲೆಂಡ್ ಆಗ್ತಾ ಹೋಗುತ್ತೆ. ಈಗ ಒಂದು ನ್ಯೂ ಡ್ರೈ ಮತ್ತು ಕ್ಲೀನ್ ಬ್ರಷನ್ನು ತಗೊಂಡು ನಾನು ಬ್ಲೆಂಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಈ ಥರ ಡಯಾಗ್ನಲ್ ಆಗಿ ಬ್ಯಾಕ್ಗ್ರೌಂಡ್ ಯೂಸ್ ಮಾಡ್ಬೋದು. ನೀವು ಕಲರ್ಸ್ಗಳನ್ನು ಕೂಡ ನಿಮಗೆ ಇಷ್ಟವಾದದನ್ನು ಯೂಸ್ ಮಾಡ್ಬೋದು. ಇದನ್ನು ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಲಿಕ್ಕೆ ನಾವು ಕಲರ್ಸ್ಗಳನ್ನು ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ಹಾಗೆ ನಾವು ಮಲ್ಟಿಪಲ್ ಕಲರ್ಸ್ಗಳನ್ನು 5 or 6 ಸ್ಟ್ರೈಪ್ಸ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಈ ಬ್ಯಾಕ್ಗ್ರೌಂಡ್ಗೆ ನೀವು ಫ್ರಂಟ್ ಯಾವುದೇ ಆಬ್ಜೆಕ್ಟನ್ನು ಕೂಡ ಪೇಂಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಬ್ಯಾಕ್ಗ್ರೌಂಡನ್ನು ನೋಡೋಣ. ನಾನಿಲ್ಲಿ ರೆಕಾರ್ಡ್ ಮಾಡುವಾಗ ಕ್ಯಾಮ್ರಾ ಆಫ್ ಆಗಿತ್ತು. ನಾನಿಲ್ಲಿ ಬಹಳ ಇನ್ನೂ ಪೇಂಟ್ ಮಾಡಿಲ್ಲ. ಸರ್ಕಲ್ನ 1/4 ಪಾರ್ಟನ್ನು ನಾನಿಲ್ಲಿ ಪೇಂಟ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಆರೆಂಜ್ ಕಲರನ್ನು ಯೂಸ್ ಮಾಡ್ತಾ ಇದ್ದೀನಿ. ಮಿಡಲ್ಗೆ ವೈಟನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ನಾನು ಗ್ರೀನನ್ನು ಕೂಡ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನಾನು ಆರೆಂಜ್ ಮತ್ತು ವೈಟ್ನ ಟ್ರಾನ್ಸಿಷನ್ ಪಾರ್ಟನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ಸೇಮ್ ನಾನು ಗ್ರೀನ್ ಮತ್ತು ವೈಟ್ ಟ್ರಾನ್ಸಿಷನ್ ಪಾರ್ಟನ್ನು ಕೂಡ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಒಂದು ಕಂಪ್ಲೀಟ್ ಡ್ರೈ ಮತ್ತು ಕ್ಲೀನ್ ಬ್ರಷನ್ನು ತಗೊಂಡು ವೈಟ್ ಪಾರ್ಟನ್ನು ಬ್ಲೆಂಡ್ ಮಾಡ್ತಾ ಹೋಗ್ತಾ ಇದ್ದೀನಿ.
ಹೀಗೆ ನೀವು ಸ್ಲೋ ಆಗಿ ಬ್ಲೆಂಡ್ ಮಾಡ್ತಾ ಹೋಗಿ. ಬ್ರಷ್ನಲ್ಲಿ ಕಡಿಮೆ ಪ್ರೆಷರ್ ಅಪ್ಲೈ ಮಾಡಿ. ಹಾಗೆ ಎಕ್ಸ್ಟ್ರಾ ಕಲರ್ಸ್ ಏನಾದರೂ ಬ್ರಷ್ನಲ್ಲಿ ಬಂದರೆ ಅದನ್ನು ಒಂದು ಕಾಟನ್ ಕ್ಲಾತ್ಗೆ ಒರೆಸಿ ಬ್ಲೆಂಡ್ ಮಾಡಿ. ಈ ಥರ ಬ್ಯಾಕ್ಗ್ರೌಂಡ್ಗಳನ್ನು ನೀವು ಟ್ರೈ ಮಾಡಿ. ಕಲರ್ಸ್ಗಳನ್ನು ನಿಮಗೆ ಇಷ್ಟವಾದದನ್ನು ಕೂಡ ಯೂಸ್ ಮಾಡಿ. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಈ ಥರ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿಮ್ಮ ಪೇಂಟಿಂಗ್ ಸ್ಕಿಲ್ಸ್ನಲ್ಲಿ ನೀವೇ ಇಂಪ್ರೂವ್ಮೆಂಟ್ ಕಾಣ್ತೀರಾ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಕಲೀಲಿಕ್ಕೆ ಸಿಕ್ಕಿದ್ರೆ ಈ ವಿಡಿಯೋನ ಲೈಕ್ ಮತ್ತು ಈ ಥರ ವಿಡಿಯೋ ನೋಡಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಥ್ಯಾಂಕ್ ಯು.